ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಲಘಟ್ಟಪುರದಲ್ಲಿ ಯುವತಿ ಮೇಲೆ ಅತ್ಯಾಚಾರ ನಡೆದಿದೆ. ಭೇಟಿ ನೆಪದಲ್ಲಿ ಕರೆಸಿದ ಐವರಿಂದ ಅತ್ಯಾಚಾರಕ್ಕೆ ಯತ್ನಿಸಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿರುವಂಥದ್ದು. ಓರ್ವ ಆರೋಪಿ ಅತ್ಯಾಚಾರ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ತಲಘಟ್ಟಪುರ ಠಾಣಾ ವ್ಯಾಪ್ತಿಯ ಮಾರುತಿಹಳ್ಳಿ ನಗರದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. 112ಗೆ ಯುವತಿ ಕರೆ ಮಾಡಿದ್ದಾಳೆ. ಹಾಗಾಗಿ ಪೊಲೀಸರು ಬಂದು ಆಕೆಯನ್ನ ರಕ್ಷಿಸಿದ್ದಾರೆ. ಐವರು ಆರೋಪಿಗಳನ್ನ ಪೊಲೀಸರು ಈಗಾಗಲೇ ಬಂಧಿಸಿರುವಂಥದ್ದು. ಸೋಮಶೇಖರ್, ಅಂಬರೀಶ್ ಸೇರಿ ಐವರನ್ನ ಬಂಧಿಸಲಾಗಿದೆ. ಗುಂಪಿನಲ್ಲಿ ಇಬ್ಬರ ಜೊತೆ ಯುವತಿಗೆ ಪರಿಚಯವಿತ್ತು ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಇಲ್ಲಿ ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಸೋಮಶೇಖರ್ ಎಂಬಾತ ಕೆಲಸ ಮಾಡ್ತಾ ಇದ್ದ. ಇಲ್ಲಿ ಸ್ನೇಹಿತರು ಬಂದಿದ್ದಾರೆ ಅಂತ ಹೇಳಿ ಯುವತಿಯನ್ನ ಕರೆಸಿದ್ರು. ದೇವನಹಳ್ಳಿ ಭಾಗದಲ್ಲಿ ಯುವತಿ ವಾಸ ಮಾಡ್ತಾ ಇದ್ಲು. 5 ಗಂಟೆ ಸುಮಾರಿಗೆ A1 ಆರೋಪಿ ಸೋಮಶೇಖರ್ ಕರೆ ಮಾಡಿ ಆಕೆಯನ್ನ ಕರೆದಿದ್ದ. ಇಲ್ಲಿ ಸ್ಥಳಕ್ಕೆ ಆಕೆ ಬಂದಿದ್ದಾಳೆ ಅವರು ಹೇಳಿರುವ ರೀತಿ. ಸದ್ಯ ಪೊಲೀಸರು ಐವರನ್ನ ಬಂಧನಕ್ಕೆ ಒಳಪಡಿಸಿರುವಂಥದ್ದು. ಆತ ಹೇಳಿರುವ ಪ್ರಕಾರ ಆಕೆ ಸ್ಥಳಕ್ಕೆ ಬಂದರೆ ಆಕೆಯ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಓರ್ವ ಆರೋಪಿ ಆಕೆಯ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇಲ್ಲಿ ಇನ್ನು ತಲಘಟ್ಟಪುರದಲ್ಲಿ ಈ ರೀತಿಯಾದಂಥ ಅತ್ಯಾಚಾರ ಪ್ರಕರಣ ಕೇಳಿ ಬರ್ತಾ ಇರುವಂಥದ್ದು. ಭೇಟಿ ನೆಪದಲ್ಲಿ ಕರೆಸಿ ಐವರು ಅತ್ಯಾಚಾರಕ್ಕೆ ಯತ್ನವನ್ನ ಮಾಡಿರುವಂಥದ್ದು. ಓರ್ವ ಆರೋಪಿ ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ತಲಘಟ್ಟಪುರ ಠಾಣಾ ವ್ಯಾಪ್ತಿಯ ಮಾರುತಿ ನಗರದಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆಕೆ ಯುವತಿಯನ್ನಿದ್ದಾಳೆ. ಆಕೆ ತಕ್ಷಣ 112ಗೆ ಕರೆ ಮಾಡ್ತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಬಂದು ಆಕೆಯನ್ನ ರಕ್ಷಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಐವರು ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಸೋಮಶೇಖರ್, ಅಂಬರೀಶ್ ಸೇರಿ ಒಟ್ಟು ಐವರನ್ನ ಬಂಧಿಸಲಾಗಿರುವಂಥದ್ದು. ಈ ಯುವತಿಗೆ ಈ 5 ಜನರ ಪೈಕಿ ಇಬ್ಬರ ಪರಿಚಯವಿತ್ತು ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಇಲ್ಲಿ ಸೋಮಶೇಖರ್ ಎಂಬುವಂಥ A1 ಆರೋಪಿ ಏನಿದ್ದಾನೆ ಆತ ಈಕೆಗೆ ಬೆಳಗ್ಗೆ 5 ಗಂಟೆಗೆ ಕರೆ ಮಾಡಿ ಬಾ ನನ್ನ ಸ್ನೇಹಿತರು ಬಂದಿದ್ದಾರೆ ಅವರನ್ನ ಮೀಟ್ ಮಾಡುವ ಅನ್ನೋ ರೀತಿಯಲ್ಲಿ ಆಕೆಯನ್ನ ಕರೆದಿರುವಂಥದ್ದು. ಹಾಗಾಗಿ ಯುವತಿ ಬಂದಿದ್ದಾಳೆ. ಈ ಸಮಯದಲ್ಲಿ ಆಕೆಯ ಮೇಲೆ ಅತ್ಯಾಚಾರವನ್ನ ಮಾಡಲಾಗಿರುವಂಥದ್ದು. ಯುವತಿಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಸಂಪೂರ್ಣವಾಗಿ ಇದರ ಬಗ್ಗೆ ತನಿಖೆ ನಡೆದಿದೆ. ಐವರ ಬಂಧನವಾಗಿರುವಂಥದ್ದು. ಯುವತಿಯ ವೈದ್ಯಕೀಯ ಪರೀಕ್ಷೆ ಆದ ಬಳಿಕ ಪ್ರಕರಣವನ್ನು ಪೊಲೀಸರು ದಾಖಲಿಸಿಕೊಂಡಿರುವಂಥದ್ದು. ಸೆಕ್ಯೂರಿಟಿ ಪ್ರೊವೈಡಿಂಗ್ ಲಿಮಿಟೆಡ್ ಏಜೆನ್ಸಿಯಲ್ಲಿ ಒಬ್ಬ ಸೋಮಶೇಖರ್ ಎಂಬುವಂಥ A1 ಆರೋಪಿ ಏನಿದ್ದಾನೆ ಆತ ಕೆಲಸ ಮಾಡ್ತಿದ್ದ. ಕಲಬುರಗಿ ಭಾಗದಿಂದ ಸ್ನೇಹಿತರು ಬಂದಿದ್ದಾರೆ ಅಂತ ಹೇಳಿ ಯುವತಿಯನ್ನ ಈತ ಕರೆಸಿದ್ದ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ದೇವನಹಳ್ಳಿ ಭಾಗದಲ್ಲಿ ಈ ಸಂತ್ರಸ್ತೆ ಯುವತಿ ಏನಿದ್ದಾಳೆ ಆಕೆ ವಾಸ ಮಾಡ್ತಾ ಇದ್ಲು. ಆಕೆಗೆ ಬೆಳಗ್ಗೆ 5 ಗಂಟೆ ಸುಮಾರಿಗೆ ಕರೆ ಮಾಡಿದಂಥ ಆರೋಪಿ A1 ಆರೋಪಿ ಸೋಮಶೇಖರ್ 7 ಗಂಟೆ ಸುಮಾರಿಗೆ ರ್ಯಾಪಿಡೋ ಮಾಡಿಕೊಂಡು ಆಕೆ ಸ್ಥಳಕ್ಕೆ ಬಂದಿದ್ದಾಳೆ. ಯುವತಿ ಎಲ್ಲರೂ ಸೇರಿ ಪಾರ್ಟಿ ಮಾಡಿ ಮಾತನಾಡಿದ್ದಾರೆ. ಈ ವೇಳೆ ಅಂಬರೀಶ್ ಎಂಬಾತನಿಂದ ಆರಂಭದಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ನಡೆದಿರುವಂಥದ್ದು. ಕೂಡಲೇ ಆರೋಪಿಗಳಿಂದ ಬಿಡಿಸಿಕೊಂಡು ಆಕೆ 112ಗೆ ಕರೆ ಮಾಡಿದ್ದಾಳೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಐವರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಯುವತಿಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂಥದ್ದು. ಸದ್ಯ ಆ ಯುವತಿ 112ಗೆ ಕರೆ ಮಾಡಿದ್ದಕ್ಕೆ ಬಚಾವಾಗಿದ್ದಾಳೆ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಐವರು ಸೇರಿ ಆಕೆಯ ಮೇಲೆ ಅತ್ಯಾಚಾರ ಮಾಡ್ತಿದ್ರೇನೋ ಅದಕ್ಕೆ ಯತ್ನ ಕೂಡ ಆಗಿರುವಂಥದ್ದು. ಸ್ಥಳಕ್ಕೆ ಪೊಲೀಸರು ಬಂದಿರುವಂತ ಕಾರಣ ಈಕೆ ಬಚಾವ್ ಆಗಿರುವಂಥದ್ದು. ತಕ್ಷಣವೇ ಆಕೆ 112ಗೆ ಕರೆ ಮಾಡಿದ್ದಕ್ಕೆ ಪೊಲೀಸರು ಸ್ಥಳಕ್ಕೆ ಬಂದಿರುವಂಥದ್ದು. ಇಲ್ಲಿ ಅಂಬರೀಶ್ ಎಂಬಾತ ಆಕೆಯ ಮೇಲೆ ಅತ್ಯಾಚಾರವನ್ನ ನಡೆಸಿದ್ದಾನೆ ಅನ್ನುವಂಥ ಮಾಹಿತಿ ಬಂದಿರುವಂಥದ್ದು. ಹಾಗಾಗಿ ಅವಳ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗಿದೆ ಅತ್ಯಾಚಾರವಾಗಿರುವ ವಿಚಾರವಾಗಿ. ಅದಾದ ಬಳಿಕ ಇದರ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ಈಗಾಗಲೇ ಐವರನ್ನು ಕೂಡ ಬಂಧಿಸಲಾಗಿರುವಂಥದ್ದು. ಇಲ್ಲಿ ಸುಮಾರು 5 ಗಂಟೆಯಷ್ಟೊತ್ತಿಗೆ ಈ ಯುವತಿಗೆ ಸಂತ್ರಸ್ತೆಗೆ ಕರೆ ಮಾಡಿದ್ದಾನೆ ಸೋಮಶೇಖರ್. ಹಾಗೆ ಆಕೆ 7 ಗಂಟೆ ಸುಮಾರಿಗೆ ಬಂದಿದ್ದಾಳೆ ರ್ಯಾಪಿಡೋ ಮಾಡಿಕೊಂಡು. ಸ್ಥಳಕ್ಕೆ ಬರ್ತಾ ಇದ್ದಂತೆ ಎಲ್ಲರೂ ಸೇರಿ ಮಾತನಾಡಿದ್ದಾರೆ, ಪಾರ್ಟಿ ಮಾಡಿದ್ದಾರೆ. ಇದಾದ ಬಳಿಕ ಈಕೆಯ ಮೇಲೆ ಅತ್ಯಾಚಾರದ ಯತ್ನ ನಡೆದಿರುವಂಥದ್ದು. ಈಕೆಗೆ ಇದರ ಬಗ್ಗೆ ಅಂದಾಜು ಕೂಡ ಇರೋದಿಲ್ಲ. ಕರೆ ಮಾಡಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ ಅಂಥೇಳಿ, ಕಲಬುರಗಿ ಭಾಗದಿಂದ ಸ್ನೇಹಿತರು ಬಂದಿದ್ದಾರೆ ಅಂಥೇಳಿ ಯುವತಿಯನ್ನು ಕರೆಸಿರುವಂಥದ್ದು. ಈಕೆ ದೇವನಹಳ್ಳಿ ಭಾಗದಲ್ಲಿ ವಾಸ ಮಾಡ್ತಾ ಇದ್ಲು. ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ. ಬಂದು ಇವರೊಂದಿಗೆ ಪಾರ್ಟಿ ಮಾಡಿದ ಬಳಿಕ ಈ ಒಂದು ಘಟನೆ ನಡೆದಿರುವಂಥದ್ದು ಮಾಹಿತಿ ಬರ್ತಾ ಇರುವಂಥದ್ದು. ಇಲ್ಲಿ ಸೆಕ್ಯೂರಿಟಿ ಏಜೆನ್ಸಿ ಒಂದರಲ್ಲಿ ಸೋಮಶೇಖರ್ A1 ಆರೋಪಿ ಸೋಮಶೇಖರ್ ಏನಿದ್ದ ಆತ ಕೆಲಸ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾರೆ. ವಿಶ್ವನಾಥ್, ಇಲ್ಲಿ ಸಂತ್ರಸ್ತೆ ಏನಿದ್ದಾಳೆ ಆಕೆ ಈಗ 5 ಜನ ಏನಿದ್ದಾರೆ ಆಕೆಯ ಮೇಲೆ ಅತ್ಯಾಚಾರವನ್ನ ಯತ್ನಿಸಿದ್ದಾರೆ, ಅತ್ಯಾಚಾರ ಮಾಡೋದಕ್ಕೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಈ 5 ಜನರಿಗೂ ಹಾಗೂ ಆ ಯುವತಿಗೂ ಸಂಬಂಧ ಏನು ಅಂತ? ಸುನಿಧಿ, ಸಂತ್ರಸ್ತೆ ಏನಿದ್ದಾಳೆ ಈಕೆ ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇರುವಂತಹ ಸಂತ್ರಸ್ತೆ. ಈಕೆಗೆ ಒಂದು ಸಂಜೆ 5 ಗಂಟೆ ಸುಮಾರಿಗೆ ಮೊದಲಿಂದನೂ ಕೂಡ ಸೋಮಶೇಖರ್ ಎಂಬಾತ ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿರ್ತಾನೆ, ಒಳ್ಳೆ ಸ್ನೇಹ ಕೂಡ ಇರುತ್ತೆ. ಹೀಗಾಗಿ ಆಕೆಯನ್ನು ಪಾರ್ಟಿ ಮಾಡುವಂತಹ ಸೋಗಿನಲ್ಲಿ ತಲಘಟ್ಟಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಂದು ಮನೆ ಏನಿದೆ, ಒಂದು ಪಾಳು ಬಿದ್ದ ಮನೆ ರೀತಿ ಇದೆ, ಅಲ್ಲಿಗೆ ಈಕೆಯನ್ನು ಕರೆಸಿಕೊಳ್ಳುವಂತಹ ಪ್ರಯತ್ನ ಆಗುತ್ತೆ. ಒಂದು 5 ಗಂಟೆ ಸುಮಾರಿಗೆ ಈತ ಕರೆ ಮಾಡ್ತಾನೆ. ಕರೆ ಮಾಡಿದಂತಹ ಸಂದರ್ಭದಲ್ಲಿ ಈಕೆ ರ್ಯಾಪಿಡೋ ವಾಹನದಲ್ಲಿ ನೇರವಾಗಿ ತಲಘಟ್ಟಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಾಳೆ. ಅಲ್ಲಿ 5 ಆರೋಪಿಗಳು ಇರ್ತಾರೆ. ಅವ್ರ ಜೊತೆ ಈಗೇನು ಕೂಡ ಪಾರ್ಟಿಯಲ್ಲಿ ತೊಡಗಿಸ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಪಾರ್ಟಿಯ ಮಧ್ಯದಲ್ಲಿಯೇ ಈ ಅಂಬರೀಷ್ ಎಂಬಾತ ಏನಿದ್ದಾನೆ, ಅಂಬರೀಷ್ ಎಂಬಾತ ಯುವತಿಯ ಮೇಲೆ ಅತ್ಯಾಚಾರವನ್ನು ಎಸಗ್ತಾನೆ. ಅತ್ಯಾಚಾರವನ್ನು ಎಸಗಿದ ತಕ್ಷಣವೇ ಆಕೆ ಆತನಿಂದ ಬಿಡಿಸ್ಕೊಂಡು ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಇನ್ನುಳಿದ ಆರೋಪಿಗಳು ಕೂಡ ಆಕೆಯ ಮೇಲೆ ರೇಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅದಾದ ಮೇಲೆ ಈಕೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು 112ಗೆ ಕರೆ ಮಾಡ್ತಾಳೆ. 112ಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ನೇರವಾಗಿ ಪೊಲೀಸರು ಅಲ್ಲಿಗೆ ಸ್ಥಳಕ್ಕೆ ಹೋಗ್ತಾರೆ. ಸ್ಥಳಕ್ಕೆ ಹೋಗಿ ಯುವತಿಯನ್ನು ರಕ್ಷಣೆ ಮಾಡಿರುವಂಥದ್ದು. ಸದ್ಯಕ್ಕೆ ತಲಘಟ್ಟಪುರ ಪೊಲೀಸರು ಈಗ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಅಂದರೆ ಸಂತ್ರಸ್ತೆ ಹೇಳಿಕೆಯ ಮೇರೆಗೆ ಒಂದು ದೂರು ಕೂಡ ದಾಖಲಾಗಿರುವಂಥದ್ದು. ಈಗಾಗಲೇ ಅಂಬರೀಷ್ ಮತ್ತು ಸೋಮಶೇಖರ್ ಮತ್ತು ಇನ್ನೂ 3 ಆರೋಪಿಗಳು, ಒಟ್ಟಾರೆಯಾಗಿ 5 ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇಲ್ಲಿ ಮೇಲ್ನೋಟಕ್ಕೆ ಸೋಮಶೇಖರ್ಗೆ ಮತ್ತು ಇಲ್ಲಿ ಸಂತ್ರಸ್ತೆ ಏನಿದ್ದಾಳೆ ಈಕೆಗೆ ಅನೇಕ ದಿನಗಳಿಂದಲೂ ಕೂಡ ಪರಿಚಯ ಇರುತ್ತೆ. ಇದೇ ಒಂದು ಪರಿಚಯವನ್ನು ಈತ ಬಂಡವಾಳ ಮಾಡಿಕೊಂಡು ಯುವತಿಯನ್ನು ಈ ಒಂದು ಸ್ಪಾಟ್ಗೆ ಕರೆಸ್ಕೊಳ್ತಾನೆ. ಸ್ಪಾಟ್ಗೆ ಕರೆಸ್ಕೊಂಡು ಅಲ್ಲಿ ಪಾರ್ಟಿ ಕೂಡ ನಡೆಯುತ್ತೆ. ಪಾರ್ಟಿಯ ಸೋಗಿನಲ್ಲಿ ಮದ್ಯದ ಅಮಲ್ನಲ್ಲಿ ಇದ್ರಂತ ಕಾಣಿಸುತ್ತೆ. ಆ ಮದ್ಯದ ಅಮಲ್ನಲ್ಲಿಯೇ ಅಂಬರೀಷ್ ಈಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿರುವಂಥದ್ದು. ಇನ್ನುಳಿದವರು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅಟೆಂಪ್ಟ್ ಮಾಡಿದಂಥ ಸಂದರ್ಭದಲ್ಲಿ ಯುವತಿ ಅಲ್ಲಿಂದ ಎಸ್ಕೇಪ್ ಆಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಏನಿದ್ದಾರೆ 5ರನ್ನು ಬಂಧನ ಮಾಡಿದ್ದಾರೆ. 5ರನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇರುವಂಥದ್ದು ಇದೊಂದು ಭಾಗ. ಈಗ ಯುವತಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸುವಂಥದ್ದು ಮತ್ತು ಸ್ಥಳ ಮಹಜರು ಮಾಡುವಂಥದ್ದು ಮತ್ತು ಯುವತಿಯ ಸಂಪೂರ್ಣ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಆರೋಪಿಗಳ ವಿರುದ್ಧವಾಗಿ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಒಂದು ಹೀನ ಕೃತ್ಯವನ್ನು ಬೆಂಗಳೂರು ಸಿಲಿಕಾನ್ ಸಿಟಿ ಈಗ ನೋಡ್ತಾ ಇರುವಂಥದ್ದು. ಆಗಾಗ ಚಿಕ್ಕ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಆಗುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಅನೇಕ ಬಾರಿ ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಾಗಿರ್ಬೋದು ಮತ್ತು ಖಾಸಗಿ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ಅವರ ಒಂದು ಚಾರಿತ್ರ್ಯವನ್ನು ಹರಣ ಮಾಡುವಂತಹ ನಿಟ್ಟಿನಲ್ಲಿ ಅನೇಕ ಆರೋಪಿಗಳು ಕೂಡ ಕೃತ್ಯವನ್ನು ಎಸಗ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಒಂದು ಹೀನ ಕೃತ್ಯ 5ರಿಂದ ಗ್ಯಾಂಗ್ ರೇಪ್ ಮಾಡುವಂತಹ ಪ್ರಯತ್ನ ಇಲ್ಲಿ ನಡೆದಿರುವಂಥದ್ದು ನಿಜವಾಗಲೂ ಕೂಡ ಅಮಾನವೀಯ ಕೃತ್ಯ. ಸದ್ಯಕ್ಕೆ ಕಾಮುಕರ ಹೆಡೆಮುರಿ ಕಟ್ಟುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇವರನ್ನು ವಿಚಾರಣೆ ನಡೆಸುವಂಥದ್ದಾಗಿರ್ಬೋದು ಮತ್ತು ಇವರ ಮೊಬೈಲನ್ನು ಕೂಡ ಪರಿಶೀಲನೆ ನಡೆಸುವಂಥದ್ದಾಗಿರ್ಬೋದು ಮತ್ತು ಇವರೇನಾದ್ರೂ ಕೂಡ ಈಗ ಸಂತ್ರಸ್ತೆ ಮೇಲ್ನೋಟಕ್ಕೆ ಹೇಳ್ತಾ ಇರುವಂಥದ್ದು ಒಬ್ಬನು ಮಾತ್ರ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಇನ್ನೂ 4 ಜನ ಅಟೆಂಪ್ಟ್ ಮಾಡಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಆಕೆಯ ಹೇಳಿಕೆಯ ಆಧಾರದ ಮೇಲೇ ಒಂದು ಪ್ರಕರಣ ದಾಖಲಾಗಿದೆ ಮತ್ತು ಸಂತ್ರಸ್ತೆಯನ್ನು ಸಂಪೂರ್ಣವಾಗಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಆ ಮೆಡಿಕಲ್ ಟೆಸ್ಟ್ನಲ್ಲಿ ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ಆಗುವಂಥ ನಿಟ್ಟಿನಲ್ಲಿ ಒಂದು ಮೆಡಿಕಲ್ ರಿಪೋರ್ಟ್ ಕೂಡ ಹೋಗುತ್ತೆ. ಆ ಮೆಡಿಕಲ್ ರಿಪೋರ್ಟನ್ನು ಕೂಡ ತೆಗೆದುಕೊಂಡು ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾರೆ ಮತ್ತು ಆರೋಪಿಗಳ ಹಿನ್ನೆಲೆ ಏನು, ಈ ರೀತಿಯಾದಂಥ ಕೃತ್ಯವನ್ನು ಈ ಮುಂಚೆ ಮಾಡಿದ್ರ ಮತ್ತು ಆರೋಪಿಗಳು ಎಷ್ಟು ದಿವಸದಿಂದ ಒಬ್ರಿಗೊಬ್ರು ಪರಿಚಯ ಇದ್ದರು, ಈ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಪರಿಶೀಲನೆ ನಡೆಸಬೇಕಾಗುತ್ತೆ. ಹೀಗಾಗಿನೇ ತಲಘಟ್ಟಪುರ ಪೊಲೀಸರು ಮತ್ತು DCPಗೆ ಈಗಾಗಲೇ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. DCP ಸುಜಿತಾ ಅವರು ಕೂಡ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಗ್ಯಾಂಗ್ ರೇಪ್ನಂತಹ ಪ್ರಕರಣಗಳು ಬೆಂಗಳೂರಿನಲ್ಲಿ ನಡೀತಾ ಇರುವಂಥದ್ದು ಇದು ಜನಸಾಮಾನ್ಯರು ತಲೆ ತಗ್ಗಿಸುವಂತಹ ಕೆಲಸ. ಸದ್ಯಕ್ಕೆ ಆ ಪ್ರಕರಣ ತುಂಬ ಸೀರಿಯಸ್ ಆಗಿದೆ. ಹೀಗಾಗಿನೇ ಹೆಚ್ಚಿನ ಮಾಹಿತಿಗಾಗಿ ನಾವು ಕೂಡ ಕಾಯ್ತಾ ಇದ್ದೀವಿ. ಇನ್ನೇನು DCP ಅವರು ಕೂಡ ಕೆಲವೊಂದು ಸೂಕ್ತವಾದಂತಹ ನಿಖರ ಮಾಹಿತಿಯನ್ನು ಕೊಡೋರಿದ್ದಾರೆ. ಸದ್ಯಕ್ಕೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ 5 ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆಗೆ ತಲಘಟ್ಟಪುರ ಪೊಲೀಸರು ಒಳಪಡಿಸಿರುವಂಥದ್ದು. ಸುನಿಧಿ, ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ